ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಜಿತ್ ಪವಾರ್ ವಿಮಾನ ಅಪಘಾತದ ದುರಂತದ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜಕೀಯ ನಾಯಕರುಗಳಿಗೆ ಡಬಡಬ ಶುರುವಾಗಿದೆಯಾ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ? ವಿಮಾನ ಹತ್ತುವುದಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವಾದರೂ ಏನು? ವಿಮಾನ ಹತ್ತುವುದಕ್ಕೆ ಭಯ ಪಡ್ತಾ ಇದ್ದಾರಾ? ಏನ್ ಆದೇಶ? ಅಜಿತ್ ಪವಾರ್ ವಿಮಾನ ದುರಂತದ ಪ್ರಕರಣದ ಬೆನ್ನಲ್ಲೇ ವಿಮಾನ ಹತ್ತುವ ಮುನ್ನ ಎಚ್ಚರವಾಗಿರಿ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಮಾನದಲ್ಲಿ ಹಾರಾಟ ಮಾಡುವ ಮುನ್ನ ಆ ವಿಮಾನದ ಕ್ಷಮತೆಯ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂಥ ಆದೇಶ ಈಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಬಿದ್ದಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಜಿತ್ ಪವಾರ್ ವಿಮಾನ ಅಪಘಾತದ ದುರಂತದ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜಕೀಯ ನಾಯಕರುಗಳಿಗೆ ಡಬಡಬ ಶುರುವಾಗಿದೆಯಾ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ? ವಿಮಾನ ಹತ್ತುವುದಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವಾದರೂ ಏನು? ವಿಮಾನ ಹತ್ತುವುದಕ್ಕೆ ಭಯ ಪಡ್ತಾ ಇದ್ದಾರಾ? ಏನ್ ಆದೇಶ? ಅಜಿತ್ ಪವಾರ್ ವಿಮಾನ ದುರಂತದ ಪ್ರಕರಣದ ಬೆನ್ನಲ್ಲೇ ವಿಮಾನ ಹತ್ತುವ ಮುನ್ನ ಎಚ್ಚರವಾಗಿರಿ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಮಾನದಲ್ಲಿ ಹಾರಾಟ ಮಾಡುವ ಮುನ್ನ ಆ ವಿಮಾನದ ಕ್ಷಮತೆಯ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂಥ ಆದೇಶ ಈಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಬಿದ್ದಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಜಿತ್ ಪವಾರ್ ವಿಮಾನ ಅಪಘಾತದ ದುರಂತದ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜಕೀಯ ನಾಯಕರುಗಳಿಗೆ ಡಬಡಬ ಶುರುವಾಗಿದೆಯಾ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ? ವಿಮಾನ ಹತ್ತುವುದಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವಾದರೂ ಏನು? ವಿಮಾನ ಹತ್ತುವುದಕ್ಕೆ ಭಯ ಪಡ್ತಾ ಇದ್ದಾರಾ? ಏನ್ ಆದೇಶ? ಅಜಿತ್ ಪವಾರ್ ವಿಮಾನ ದುರಂತದ ಪ್ರಕರಣದ ಬೆನ್ನಲ್ಲೇ ವಿಮಾನ ಹತ್ತುವ ಮುನ್ನ ಎಚ್ಚರವಾಗಿರಿ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಮಾನದಲ್ಲಿ ಹಾರಾಟ ಮಾಡುವ ಮುನ್ನ ಆ ವಿಮಾನದ ಕ್ಷಮತೆಯ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂಥ ಆದೇಶ ಈಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಬಿದ್ದಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಜಿತ್ ಪವಾರ್ ವಿಮಾನ ಅಪಘಾತದ ದುರಂತದ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜಕೀಯ ನಾಯಕರುಗಳಿಗೆ ಡಬಡಬ ಶುರುವಾಗಿದೆಯಾ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ? ವಿಮಾನ ಹತ್ತುವುದಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವಾದರೂ ಏನು? ವಿಮಾನ ಹತ್ತುವುದಕ್ಕೆ ಭಯ ಪಡ್ತಾ ಇದ್ದಾರಾ? ಏನ್ ಆದೇಶ? ಅಜಿತ್ ಪವಾರ್ ವಿಮಾನ ದುರಂತದ ಪ್ರಕರಣದ ಬೆನ್ನಲ್ಲೇ ವಿಮಾನ ಹತ್ತುವ ಮುನ್ನ ಎಚ್ಚರವಾಗಿರಿ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸಿಎಂ ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶ ಹೊರಡಿಸಲಾಗಿದೆ.
ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಮಾನದಲ್ಲಿ ಹಾರಾಟ ಮಾಡುವ ಮುನ್ನ ಆ ವಿಮಾನದ ಕ್ಷಮತೆಯ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂತ ಆದೇಶ ಈಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಬಿದ್ದಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಜಿತ್ ಪವಾರ್ ವಿಮಾನ ಅಪಘಾತದ ದುರಂತದ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜಕೀಯ ನಾಯಕರುಗಳಿಗೆ ಡಬಡಬ ಶುರುವಾಗಿದೆಯಾ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ? ವಿಮಾನ ಹತ್ತುವುದಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವಾದರೂ ಏನು? ವಿಮಾನ ಹತ್ತುವುದಕ್ಕೆ ಭಯ ಪಡ್ತಾ ಇದ್ದಾರಾ? ಏನ್ ಆದೇಶ? ಅಜಿತ್ ಪವಾರ್ ವಿಮಾನ ದುರಂತದ ಪ್ರಕರಣದ ಬೆನ್ನಲ್ಲೇ ವಿಮಾನ ಹತ್ತುವ ಮುನ್ನ ಎಚ್ಚರವಾಗಿರಿ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸಿಎಂ, ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಮಾನದಲ್ಲಿ ಹಾರಾಟ ಮಾಡುವ ಮುನ್ನ ಆ ವಿಮಾನದ ಕ್ಷಮತೆಯ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂತ ಆದೇಶ ಈಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಬಿದ್ದಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಜಿತ್ ಪವಾರ್ ವಿಮಾನ ಅಪಘಾತದ ದುರಂತದ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜಕೀಯ ನಾಯಕರುಗಳಿಗೆ ಡಬಡಬ ಶುರುವಾಗಿದೆಯಾ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಯ್ತಾ? ವಿಮಾನ ಹತ್ತುವುದಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ದುರಂತದ ಬೆನ್ನಲ್ಲೇ ಸಿಎಂ ಕಚೇರಿಯಿಂದ ಹೊರಬಿದ್ದ ಆದೇಶವಾದರೂ ಏನು? ವಿಮಾನ ಹತ್ತುವುದಕ್ಕೆ ಭಯ ಪಡ್ತಾ ಇದ್ದಾರಾ? ಏನ್ ಆದೇಶ? ಅಜಿತ್ ಪವಾರ್ ವಿಮಾನ ದುರಂತದ ಪ್ರಕರಣದ ಬೆನ್ನಲ್ಲೇ ವಿಮಾನ ಹತ್ತುವ ಮುನ್ನ ಎಚ್ಚರವಾಗಿರಿ, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರತಿ ಪ್ರವಾಸಕ್ಕೂ ಮುನ್ನ ಕ್ಷಮತೆ ಪರೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. ವಿಮಾನದ ಕ್ಷಮತೆ ಪರೀಕ್ಷಾ ವರದಿ ಕಡ್ಡಾಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸಿಎಂ, ಡಿಸಿಎಂ ಪ್ರವಾಸಕ್ಕೂ ಮುನ್ನ ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು. ಕ್ಷಮತೆ ಸರ್ಟಿಫಿಕೇಟ್ ಪರಿಶೀಲನೆ ಬಳಿಕ ಪ್ರವಾಸವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಆದೇಶ ಹೊರಡಿಸಲಾಗಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಮಾನದಲ್ಲಿ ಹಾರಾಟ ಮಾಡುವ ಮುನ್ನ ಆ ವಿಮಾನದ ಕ್ಷಮತೆಯ ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂತ ಆದೇಶ ಈಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಬಿದ್ದಿದೆ.